ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶದ ಬಾಬ್ರಿ ಮಸೀದಿ ವಿವಾದ ಪಶ್ಚಿಮ ಬಂಗಾಳಕ್ಕೆ ಶಿಫ್ಟ್ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿಯಿಂದ ಅಮಾನತುಗೊಂಡಿರುವ ಹುಮಾಯೂನ್ ಕಬೀರ್ ಅನ್ನುವಾತ ಬಾಬ್ರಿ ಮಸೀದಿ ವಿಚಾರ ಎತ್ತಿಕೊಂಡು ಉದ್ವಿಗ್ನ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದರ ನಡುವೆನೆ ಮೋದಿ ಒಂದೇ ಏಟಿಗೆ ಇವರೆಲ್ಲರಿಗೂ ಪಾಠ ಕಲಿಸಿದ್ದಾರೆ. ದೇಶದ ಸೇನೆ, ರೈಲ್ವೆ ನಂತರ ನಮ್ಮದೇ ಜಾಸ್ತಿ ಆಸ್ತಿ ಇರೋದು ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ವಕ್ಫ್ ನಿಂದ ಲಕ್ಷಾಂತರ ಎಕರೆ ಆಸ್ತಿಯನ್ನ ಕಸಿದುಕೊಳ್ಳಲಾಗಿದೆ. ಇದೇನ್ ಸಾಮಾನ್ಯ ಸುದ್ದಿ ಅಲ್ಲ. 6ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ವಕ್ಫ್ ನ ಉಮ್ಮೀದ್ ಪೋರ್ಟಲ್ ನಲ್ಲಿ ಎಲ್ಲ ವಕ್ಫ್ ಆಸ್ತಿಯನ್ನ ಅಪ್ಲೋಡ್ ಮಾಡೋದಿಕ್ಕೆ. ಇದೇನಿದು ಮತ್ತೆ 3 ತಿಂಗಳು ಎಕ್ಸ್ಟೆನ್ಷನ್ ಕೊಡಲಾಗಿದೆಯಲ್ಲ ಅಂತ ನೀವು ಕೇಳ್ಬೋದು. ಇದರಲ್ಲೇ ಇರೋದು ಟ್ವಿಸ್ಟ್, ಅದನ್ನು ಹೇಳ್ತೀನಿ. ಬಾಬ್ರಿ ಮಸೀದಿಯನ್ನ ನಾವು ಪಶ್ಚಿಮ ಬಂಗಾಳದಲ್ಲಿ ಕಟ್ಟುತ್ತೇವೆ. ಟಿಎಂಸಿಯಿಂದ ಅಮಾನತುಗೊಳ್ಳಲ್ಪಟ್ಟ ನಾಯಕ ಹುಮಾಯೂನ್ ಕಬೀರ್ ಪದೇ ಪದೇ ಹೇಳ್ತಾನೆ ಬಂದಿದ್ದ. ಎಲ್ಲಿ ಹಿಂದೂಗಳ ಓಟ್ಗಳು ಕೈ ಬಿಟ್ಟು ಹೋಗ್ಬಿಡ್ತಾವೋ ಅಂತ ಮಮತಾ ಬ್ಯಾನರ್ಜಿ ಅವರು ಇಲ್ಲೂ ಡಬಲ್ ಗೇಮ್ ಮಾಡಿದ್ರು. ಹುಮಾಯೂನ್ ಕಬೀರ್ ನನ್ನ ಟಿಎಂಸಿ ಪಕ್ಷದಿಂದ ಹೊರದಬ್ಬಿದ್ರು. ಆದ್ರೆ ವಿಷಯ ಇಲ್ಲಿಗೆ ನಿಂತಿರ್ಲಿಲ್ಲ. ಈ ಬಾಬ್ರಿ ಮಸೀದಿಯ ವಿವಾದ ಹೈಕೋರ್ಟ್ ವರೆಗೂ ಹೋಯ್ತು. ಹೈಕೋರ್ಟ್ ಏನ್ ಹೇಳಿದೆ ಗೊತ್ತಾ? ಸಮಸ್ಯೆಯನ್ನ ಸೃಷ್ಟಿ ಮಾಡ್ಕೊಂಡಿರೋರು ನೀವು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆ. ನೀವು ಆ ಕೆಲಸ ಮಾಡ್ಬೇಕು ಅಂತ ಮಮತಾ ಬ್ಯಾನರ್ಜಿ ತಲೆಗೆ ಕಟ್ಟಿದೆ ಹೈಕೋರ್ಟ್ ಈ ವಿಚಾರನ. ಈ ಎಲ್ಲದರ ನಡುವೆ ಈಗ ಲಕ್ಷಾಂತರ ವಕ್ಫ್ ಆಸ್ತಿಯನ್ನ ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇರೋದು. ನಿಮಗೆ ಗೊತ್ತಿದೆ, 6 ತಿಂಗಳಷ್ಟೇ ಕೇಂದ್ರ ಸರ್ಕಾರ ಸಮಯಾವಕಾಶ ಕೊಟ್ಟಿದ್ದು. ಯಾವೆಲ್ಲ ವಕ್ಫ್ ನ ನಿಜವಾದ ಆಸ್ತಿಗಳಿದಾವೋ ಅವೆಲ್ಲವನ್ನ ಉಮ್ಮೀದ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ 6ನೇ ತಾರೀಕು ಡೆಡ್ ಲೈನು. ದೇಶಾದ್ಯಂತ ಒಟ್ಟು 9 ಲಕ್ಷ ವಕ್ಫ್ ಆಸ್ತಿಗಳಿರೋದು. ಮೊನ್ನೆವರೆಗೂ ಅಪ್ಲೋಡ್ ಆಗಿರ್ತಕ್ಕಂತಹ ದಾಖಲೆಗಳ ಪ್ರಕಾರ 1,91,000 ಮಾತ್ರ ದಾಖಲೆಗಳು ವಕ್ಫ್ ಆಸ್ತಿಗಳು ಅಪ್ಲೋಡ್ ಆಗಿರೋದು ಪೋರ್ಟಲ್ ಅಲ್ಲಿ. ರೌಂಡ್ ಫಿಗರ್ 2 ಲಕ್ಷ ಅಂತ ನೆನ್ಕೊಂಬಿಡಿ. ಎಲ್ಲಿಯೇ 9 ಲಕ್ಷ ಪ್ರಾಪರ್ಟಿ, ಎಲ್ಲಿಯೇ 2 ಲಕ್ಷ ಅಧಿಕೃತ ಪ್ರಾಪರ್ಟಿ. ನೀವೇ ಯೋಚನೆ ಮಾಡಿ. 9 ಲಕ್ಷ ವಕ್ಫ್ ಪ್ರಾಪರ್ಟೀಸ್ ಇದಾವೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರಲ್ಲಿ ದಾಖಲೆ ಕಾಗದ ಪತ್ರ ಇರೋದು ಕೇವಲ 1,91,000 ಪ್ರಾಪರ್ಟೀಸ್ಗೆ ಮಾತ್ರ ವಕ್ಫ್ ನ ಉಮ್ಮೀದ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಆಗಿರೋ ಪ್ರಕಾರ. ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ವಕ್ಫ್ ಕಾನೂನು ಜಾರಿಗೆ ಬಂದಿತ್ತು. ಅಲ್ಲಾ ಹೆಸರಲ್ಲಿ ನೀವು ವಕ್ಫ್ಗೆ ಆಸ್ತಿಗಳನ್ನ ದಾನ ಮಾಡೋದಾದ್ರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಅವೆಲ್ಲ ಸೂಕ್ತ ದಾಖಲೆ, ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ಉಮ್ಮೀದ್ ಪೋರ್ಟಲ್ ಅಲ್ಲಿ ಅದೆಲ್ಲ ದಾಖಲಾಗಿರ್ಬೇಕು. ಇದೇ ವರ್ಷ ಜೂನ್ 6ನೇ ತಾರೀಕಿಂದ ಸ್ಟಾರ್ಟ್ ಆಯ್ತು. ಒಟ್ಟು 6 ತಿಂಗಳು ಸಮಯಾವಕಾಶ ಕೊಡಲಾಗಿತ್ತು. ಡಿಸೆಂಬರ್ 6ಕ್ಕೆ ಅದು ಎಂಡ್ ಆಯ್ತು. ವಕ್ಫ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ಇಂಡಿಯಾ ಇವರ ಪ್ರಕಾರ ದೇಶದಾದ್ಯಂತ 3,46,350 ವಕ್ಫ್ ಪ್ರಾಪರ್ಟೀಸ್ ಇದಾವೆ. ಅದರಲ್ಲಿ 8,62,000 ಸ್ಥಿರಾಸ್ತಿ, 16,700 ಚಿಲ್ಲರದಷ್ಟು ಚರಾಸ್ತಿ. ಇದರಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಇರೋದು ಉತ್ತರ ಪ್ರದೇಶದಲ್ಲಿ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಬಳಿ. ಹತ್ತತ್ರ 9,30,000 ಎಕರೆಯಷ್ಟು ಭೂಮಿ ವಕ್ಫ್ ಬಳಿ ಇರೋದು. ಇದರ ಬೆಲೆ ಎಷ್ಟಾಗತ್ತೆ ಗೊತ್ತಾ? 1,25,000 ಕೋಟಿ. ಅಷ್ಟು ದೊಡ್ಡ ಪಾಕಿಸ್ತಾನವನ್ನ ಭಾರತದಿಂದ ತುಂಡು ಮಾಡಿ ಕೊಟ್ಟ ನಂತರ ಸಹ ಇಷ್ಟು ದೊಡ್ಡ ಆಸ್ತಿ ಈಗಲೂ ವಕ್ಫ್ ಬಳಿ ಇದೆ ನೋಡಿ ಭಾರತದಲ್ಲಿ. ಇದನ್ನ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಭಾರತದಲ್ಲಿ ವಕ್ಫ್ ಆಸ್ತಿ ಭಾರತದ ಸೇನೆ ಮತ್ತು ರೈಲ್ವೆ ಬಿಟ್ರೆ ನಮ್ಮದೇ ದೊಡ್ಡದು ಅಂತ. ಇದಕ್ಕೆ ಮೋದಿದೇನು ತಕರಾರಿಲ್ಲ, ನಿಮ್ಮ ಆಸ್ತಿ ನಿಮ್ಮದೇ. ಆದ್ರೆ ಮನಮೋಹನ್ ಸಿಂಗ್ ಇದ್ದಾಗ ಏನು ಅಂದಾದುಂದಿ ಇತ್ತು, ಅದು ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮದೇನೇ ಆಸ್ತಿ ಇದ್ರೂ ಅದನ್ನ ಅಧಿಕೃತವಾಗಿ ಉಮ್ಮೀದ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಸೂಕ್ತ ದಾಖಲಾತಿಗಳನ್ನು ಸಹ ಕೊಡ್ಬೇಕು. ನೀವು ಕೈ ಇಟ್ಟಿದ್ದೆಲ್ಲ ನಮ್ದೇ ಅನ್ನೋದಿಕ್ಕೆ ಇದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಲ್ಲ. ಇವರು ಪದೇ ಪದೇ ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದ್ರು ವಕ್ಫ್ ವಿಚಾರದಲ್ಲಿ. ಸುಪ್ರೀಂ ಕೋರ್ಟ್ ಸಹ ಈಗ ಬಿಗ್ಗೆಸ್ಟ್ ಡಿಸಿಷನ್ ಕೊಟ್ಟಿದೆ. ಇಷ್ಟು ದಿವಸ ಇವ್ರು ಯಾಕೆ ಡಿಲೇ ಮಾಡಿದ್ರು ಗೊತ್ತಾ? ವಕ್ಫ್ ಪೋರ್ಟಲ್ ನಲ್ಲಿ ಆಸ್ತಿ ಅಪ್ಲೋಡ್ ಮಾಡೋದಕ್ಕೆ. ಹೇಗಿದ್ರು ಸುಪ್ರೀಂ ಕೋರ್ಟ್ ಇದೆ, ಸಿಬ್ಬಲ್ ಸಿಂಘ್ವಿ ಹೋದ ಮಾತ್ರಕ್ಕೆ ನ್ಯಾಯಾಲಯ ಇದಕ್ಕೆ ತಡೆ ಕೊಟ್ಬಿಡುತ್ತೆ, ವಕ್ಫ್ ಬಿಲ್ ಬರೋದಿಲ್ಲ ಅನ್ಕೊಂಡಿದ್ರು. ಯಾವಾಗ ವಕ್ಫ್ ಬಿಲ್ ಜಾರಿ ಪಕ್ಕಾ ಅಂತ ಗೊತ್ತಾಯ್ತೋ ಎದ್ನೋ ಬಿದ್ನೋ ಅಂತ ಸುಪ್ರೀಂ ಕೋರ್ಟ್ಗೆ ಓಡಿ ಹೋದ್ರು ಇಂಡಿ ಮೈತ್ರಿಕೂಟದ ಪಕ್ಷಗಳು. ಈಗೇನು 6 ತಿಂಗಳು ಸಮಯಾವಕಾಶ ಕೊಡಲಾಗಿತ್ತು, ಅದನ್ನು ವಿಸ್ತರಿಸಬೇಕು ಅಂತ ಮನವಿ ಸಹ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿಂದ ಅವರನ್ನ ಒದ್ದೊಡಿಸಿದೆ. ಸಾರಾಸಗಟಾಗಿ ತಳ್ಳಿ ಹಾಕ್ಬಿಟ್ಟಿದೆ. ಯಾವ ಎಕ್ಸ್ಟೆನ್ಷನ್ ಕೊಡೋದಿಲ್ಲ, ಡೆಡ್ ಲೈನ್ ಮುಗಿದೋಗಿದೆ. ಸಂಸತ್ತು ಪಾಸ್ ಮಾಡಿರ್ತಕ್ಕಂತಹ ಸಾಂವಿಧಾನಿಕ ಕಾನೂನದು, ಅದರಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಡೆಡ್ ಲೈನ್ ಎಕ್ಸ್ಟೆನ್ಷನ್ ಇಲ್ಲ. ಗೆಟ್ ಔಟ್ ಅಂದಿರೋದು ಸುಪ್ರೀಂ ಕೋರ್ಟ್ ಇವರಿಗೆಲ್ಲ. ಇವ್ರು ಏನ್ ಅನ್ಕೊಂಡಿದ್ರು, ವಕ್ಫ್ ಬಿಲ್ ತಂದಾಗ ಮೋದಿಗೆ ಬರೀ 240 ಸೀಟ್ ಅಷ್ಟೇ ಇರೋದು. ಇವ್ರು ಏನ್ ಮಾಡಿಯಾರು? ಇದೇ ದೀದಿ ಪಶ್ಚಿಮ ಬಂಗಾಳದಿಂದ ಹೇಳ್ತಾ ಇದ್ದಿದ್ದು, ಕುತ್ತಿಗೆ ಸೀಳಿದ್ರು ನಾನು ವಕ್ಫ್ ಬಿಲ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಲಾಗು ಆಗೋದಿಕ್ಕೆ ಬಿಡಲ್ಲ. ರಾತ್ರೋರಾತ್ರಿ ಇದೇ ದೀದಿ ನವೆಂಬರ್ 30ನೇ ತಾರೀಕು ಆದೇಶ ಹೊರಡಿಸ್ತಾರೆ. ಎಲ್ಲ IAS ಅಧಿಕಾರಿಗಳು ಬಿಟ್ಟ ಕೆಲಸ ಬಿಟ್ಟು ವೆಸ್ಟ್ ಬೆಂಗಾಲ್ನಲ್ಲಿರುವ ವಕ್ಫ್ ಆಸ್ತಿಗಳನ್ನ ಉಮ್ಮೀದ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ. ಎಲ್ಲೋಯ್ತು ದೀದಿಯ ವೀರಾವೇಶ? ಆಗ ಸಹ ಮೋದಿ ಸರ್ಕಾರ ಕೇಳಿದ್ದು ಇದೇ ಕಾಗದ ಪತ್ರಗಳನ್ನ. ಈಗ ದೀದಿ ಅಪ್ಲೋಡ್ ಮಾಡ್ತಾ ಇರೋದು ಅದೇ ಕಾಗದ ಪತ್ರಗಳನ್ನ.
ಈ ಕೆಲಸ ಆಗ್ಲೇ ಮಾಡಿದ್ರೆ ಎಂತಹ ಡೋಂಗಿಗಳು ನೋಡಿ ಇವರು. ರಾಮ ಜನ್ಮ ಭೂಮಿ ವಿವಾದಿತ ಪ್ರದೇಶ, ಅದಕ್ಕೆ ದಾಖಲೆ ಇದೆಯಾ, ಕಾಗದ ಪತ್ರ ಇದೆಯಾ, ರಾಮ ಅಲ್ಲೇ ಹುಟ್ಟಿದ್ದ ಅನ್ನೋದಕ್ಕೇನಾದ್ರೂ ದಾಖಲೆಗಳಿದಾವ ಕೊಡಿ ಅಂತ ಕೇಳ್ತಾರೆ. ಈಗ ತಿರುಗಿ ವಕ್ಫ್ ಆಸ್ತಿಗೆ ಕಾಗದ ಪತ್ರ ತೋರಿಸಿ ಅಂದ್ರೆ ಎಲ್ಲಿಂದ ತರೋದು ಅಂತಾರೆ ಇಂಡಿ ಮೈತ್ರಿಕೂಟದ ಪಕ್ಷಗಳು. ಪಶ್ಚಿಮ ಬಂಗಾಳದಲ್ಲಿ ಏನ್ ಕಡಿಮೆ ವಕ್ಫ್ ಆಸ್ತಿಗಳಿಲ್ಲ, ಹತ್ತತ್ರ 80,000 ವಕ್ಫ್ ಆಸ್ತಿಗಳಿರೋದು. ದಿಲ್ಲಿದ ಹೇಳ್ತೀನಿ ಕೇಳಿ, ಮನಮೋಹನ್ ಸಿಂಗ್ ಅವರು ಅಧಿಕಾರದಿಂದ ಇಳಿಯುವಾಗ ಸುಮಾರು 200ಕ್ಕೂ ಹೆಚ್ಚು ದೆಹಲಿಯ ಪ್ರೈಮ್ ಲೊಕೇಶನ್ ಅಲ್ಲಿ ಇರ್ತಕ್ಕಂತಹ ಪ್ರಾಪರ್ಟಿಗಳನ್ನ ವಕ್ಫ್ ಮಾಡಿ ಹೋಗ್ಬಿಟ್ರು. ಅರಬೋ ಕರಬೋ ಬೆಲೆ ಬಾಳ್ತಕ್ಕಂತಹ ಪ್ರಾಪರ್ಟೀಸ್ ಇವೆಲ್ಲ. ಇದಾಗಿದ್ದು ಕಾಂಗ್ರೆಸ್ನ UPA ಸರ್ಕಾರ ಇದ್ದಾಗ. ಯಾವಾಗ ಮೋದಿ ಸರ್ಕಾರ ಬಂತೋ ಆ ಎಲ್ಲ ಪ್ರಾಪರ್ಟಿಗಳನ್ನ ವಾಪಸ್ ಕಸಿದುಕೊಳ್ತು. 6 ತಿಂಗಳು ಸಮಯಾವಕಾಶ ಕೊಟ್ಟಿತ್ತು. ಇಲ್ಲಿನ ವಕ್ಫ್ ಉಮ್ಮೀದ್ ಪೋರ್ಟಲ್ ಅಲ್ಲಿ ಒಂದೇ ಒಂದು ವಕ್ಫ್ ಆಸ್ತಿಯನ್ನು ಇವ್ರ ಕೈಲಿ ರಿಜಿಸ್ಟರ್ ಮಾಡೋದಕ್ಕಾಗಿಲ್ಲ. ಇದುವರೆಗೂ ಒಂದೇ ಒಂದು ಎಂಟ್ರಿನೂ ಆಗಿಲ್ಲ ಡೆಲ್ಲಿನಲ್ಲಿ. ಉತ್ತರ ಪ್ರದೇಶ ಅತಿ ಹೆಚ್ಚು ವಕ್ಫ್ ಆಸ್ತಿ ಇರುವ ರಾಜ್ಯ, ಅಲ್ಲೇ ಕೇವಲ 37% ಮಾತ್ರ ರಿಜಿಸ್ಟರ್ ಆಗಿರೋದು ಉಮ್ಮೀದ್ ಪೋರ್ಟಲ್ ಅಲ್ಲಿ. 1,26,000 ವಕ್ಫ್ ಪ್ರಾಪರ್ಟಿ ಇರೋದು ಉತ್ತರ ಪ್ರದೇಶದಲ್ಲಿ. ಕಾಗದ ಪತ್ರ ಇದ್ರೆ ತಾನೇ ರಿಜಿಸ್ಟರ್ ಮಾಡೋಕ್ಕಾಗೋದು. ಇದರಲ್ಲಿ 58,000 ವಕ್ಫ್ ಆಸ್ತಿಯನ್ನ ಪಂಜೀಕರಣ ಮಾಡಿರೋದು. ಡೇಟಾ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಿರೋದು 45,000 ಆಸ್ತಿಗಳದ್ದು ಮಾತ್ರ. ಹಿಂದೂಗಳ ರಾಮ ಮಂದಿರಕ್ಕೆ ಕಾಗದ ಪತ್ರ ಕೇಳ್ತಾ ಇದ್ರಲ್ಲ, ವಕ್ಫ್ಗೂ ಕಾಗದ ಪತ್ರ ತೋರಿಸ್ಬೇಕು. ಅದಂಗೆ ಒಂದಕ್ಕೆ ಕೇಳಿ ಇನ್ನೊಂದಕ್ಕೆ ಬಿಡೋದು. ಎಲ್ರಿಗೂ ಗೊತ್ತಿದೆ ನಮ್ದು ಜಾತ್ಯತೀತ ರಾಷ್ಟ್ರ. ಒಂದು ಧರ್ಮದ ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಧರ್ಮದ ಕಣ್ಣಿಗೆ ಸುಣ್ಣ ಹೇಗೆ ಸಾಧ್ಯ? ಈಗ ಇದೆ ನೋಡಿ ಮ್ಯಾಜಿಕ್. ಯಾವ್ದೆಲ್ಲ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿರ್ತಾರೆ ಅದು ಉಮ್ಮೀದ್ ಪೋರ್ಟಲ್ ಇಲ್ಲ ಅಂದ್ರೆ ಶಿಕ್ಷೆ ಇದೆ. 6 ತಿಂಗಳವರೆಗೆ ಶಿಕ್ಷೆ ಆಗುತ್ತೆ, 20,000 ದಂಡ ಕಟ್ಟಬೇಕಾಗುತ್ತೆ. ಉಮ್ಮೀದ್ ಪೋರ್ಟಲ್ ಅಲ್ಲಿ ಇಲ್ದೇ ಇರೋದು ಯಾವುದು ವಕ್ಫ್ ಆಸ್ತಿ ಆಗೋದಿಲ್ಲ ಇನ್ನು ಮುಂದೆ. ಇವರೇ ಹೇಳ್ತಾ ಇದ್ರಲ್ಲ, ಭಾರತದ ಸೇನೆ ರೈಲ್ವೆ ಬಿಟ್ರೆ ನಮ್ದೇ ಅತಿ ದೊಡ್ಡ ಆಸ್ತಿ ಇರೋದು ವಕ್ಫ್ದು ಅಂತ. ಈ ಬಲೂನ್ಗೆ ಮೋದಿ ಶಾ ಹೊಡೆದಿದ್ದಾರೆ ನೋಡಿ ಪಿನ್ನು. ಈಗ ಬಂದಿದೆ ನೋಡಿ ಟೆನ್ಷನ್ ಇವರಿಗೆ. ನಮಗೆ ಎಕ್ಸ್ಟೆನ್ಷನ್ ಕೊಡಿ ಅಂತ ಹೈಕೋರ್ಟ್ಗೆ ಹೋಗಿದ್ರಲ್ಲ, ಹೈಕೋರ್ಟ್ ಇಂದ ಮಹಾಮಂಗಳಾರತಿ ಆಗಿದೆ. ಈಗ ಕಿರಣ್ ರಿಜಿಜು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ತಿಂಗಳ ಕಾಲ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ದೀವಿ. ಇದು ಯಾವುದಕ್ಕೆ? ವಕ್ಫ್ ಪೋರ್ಟಲ್ ನಲ್ಲಿ ಹೊಸದಾಗಿ ವಕ್ಫ್ ಆಸ್ತಿಯನ್ನು ಎಂಟ್ರಿ ಮಾಡೋದಕ್ಕಲ್ಲ. ಈಗ ಆಲ್ರೆಡಿ ಎಂಟ್ರಿ ಆಗಿರೋದ್ರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದನ್ನ ತಿದ್ದೋದಿಕ್ಕೆ ಮಾತ್ರ 3 ತಿಂಗಳ ಅವಕಾಶ ಕೊಟ್ಟಿರೋದು. ಹೊಸದಾಗಿ ನೀವೇನಾದ್ರೂ ಉಮ್ಮೀದ್ ಪೋರ್ಟಲ್ ಅಲ್ಲಿ ವಕ್ಫ್ ಆಸ್ತಿನ ಎಂಟ್ರಿ ಮಾಡ್ಬೇಕು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಬಳಿ ಹೋಗ್ಬೇಕಾಗತ್ತೆ. ಅಲ್ಲಿಂದ ಅನುಮತಿ ಬಂದ್ರೆ ಮಾತ್ರ ವಕ್ಫ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಇಲ್ಲದೆ ಹೋದ್ರೆ ಇಲ್ಲ. ಡೆಡ್ ಲೈನು ಡಿಸೆಂಬರ್ 6ನೇ ತಾರೀಕು ಇದ್ದಿದ್ದು ಡಿಸೆಂಬರ್ 6ನೇ ತಾರೀಕೆ ಕ್ಲೋಸ್ ಆಗಿ ಹೋಗಿದೆ. ಅದು ಒಂದಂತೂ ರಿಲೀಫ್ ಕೊಟ್ಟಿದೆ. ಹೊಸದಾಗಿ ಯಾರಾದ್ರೂ ಎಂಟ್ರಿ ಮಾಡೋರಿದ್ರೆ 3 ತಿಂಗಳ ಒಳಗಾಗಿ ಬರ್ಬೇಕಾಗತ್ತೆ. ಅವರಿಗೆ ಈ ಶಿಕ್ಷೆ ಪ್ರಮಾಣ ಏನ್ ಹೇಳಿದ್ರು 6 ತಿಂಗಳ ಸಜೆ ದಂಡ ಅಂತ, ಅದು ಅಪ್ಲೈ ಆಗೋದಿಲ್ಲ. ಇದು ಯಾವಾಗ? 3 ತಿಂಗಳ ಅವಧಿಗೆ ಮಾತ್ರ. ಈಗ ಪಶ್ಚಿಮ ಬಂಗಾಳದ ಮುಸಲ್ಮಾನರು ತಲೆ ಚೆಚ್ಕೊಳ್ತಾ ಇದ್ದಾರೆ. ಈ ಕೆಲಸಕ್ಕೆ ಬಾರದ ದೀದಿ ಮಾತು ಕೇಳಿ ಲಕ್ಷಾಂತರ ಎಕರೆ ವಕ್ಫ್ ಆಸ್ತಿನ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಂಡ್ವಿ. ಮಮತಾ ಬ್ಯಾನರ್ಜಿ ಏನ್ ಅನ್ಕೊಂಡಿದ್ರು, ವಕ್ಫ್ ಬಿಲ್ ತಡೆ ಒಡ್ಡಲಾಗುತ್ತೆ, ಇದು ಲಾಗು ಆಗಲ್ಲ ಅಂದ್ಮೇಲೆ ನಾವ್ಯಾಕೆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಡಿಲೇ ಮಾಡಿದ್ರು. ಈಗ ಕುತ್ತಿಗೆಗೆ ಬಂದಿದೆ ನೋಡಿ. ಬರೀ 2 ಲಕ್ಷ ಪ್ರಾಪರ್ಟೀಸ್ ಮಾತ್ರ ಅಪ್ಲೋಡ್ ಆಗಿರೋದು ಅಂದೆ. ಉಳಿದಿರೋದು ಮಾಡೋಕ್ ಯಾಕಾಗಿಲ್ಲ? ಅದಕ್ಕೆ ಕಾಗದ ಪತ್ರ ಇಲ್ಲ. ಅವೆಲ್ಲ ವಕ್ಫ್ ಬೈ ಯೂಸರ್ ಇಂದ ಬಂದಿರೋದು. ಮೋದಿ ಸರ್ಕಾರ ಹೊಸ ವಕ್ಫ್ ಬಿಲ್ ಅಲ್ಲಿ ವಕ್ಫ್ ಬೈ ಯೂಸರ್ ಅನ್ನೋ ಕಾನ್ಸೆಪ್ಟ್ ನೇ ಕಿತ್ತೊಗೆದಿದೆ. ಅವ್ರು ಕೊಟ್ಟಿದ್ರು, ಇವ್ರು ಕೊಟ್ಟಿದ್ರು, ಹಂಗೆ ಬಂದಿತ್ತು ನಮ್ಗೆ, ಹಿಂಗೆ ಬಂದಿತ್ತು, ಅದೆಲ್ಲ ಹೇಳಂಗಿಲ್ಲ. ಅದು ನಿಮ್ಮದಾಗಿರೋದಕ್ಕೆ ದಾಖಲೆಗಳನ್ನ ಕೊಡ್ಲೇಬೇಕಾಗತ್ತೆ. ಈಗ ಎಕ್ಸ್ಟೆನ್ಷನ್ ಇರೋದ್ರಿಂದ ಇನ್ನೂ ಅಬ್ಬಬ್ಬ ಅಂದ್ರೆ ಒಂದು 40-50 ವಕ್ಫ್ ಪ್ರಾಪರ್ಟೀಸ್ ರಿಜಿಸ್ಟರ್ ಆದ್ರೂ ಆಗಬಹುದು. ಅದು ಟ್ರಿಬ್ಯುನಲ್ ಹೋಗಿ ಅಲ್ಲಿಂದ ಒಪ್ಪಿಗೆ ತೆಗೆದುಕೊಂಡು ಬಂದ್ರೆ ಮಾತ್ರ. ಅಂದ್ರೆ ಬರೋಬ್ಬರಿ 6-6.5 ಲಕ್ಷ ವಕ್ಫ್ ಪ್ರಾಪರ್ಟಿನ ಗುಳುಂ ಸ್ವಾಹ ಮಾಡುತ್ತೆ ಕೇಂದ್ರ ಸರ್ಕಾರ. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.